ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಭೀಮ್ ಅಮಾವಾಸ್ಯೆ, ಮನೇಲೆಲ್ಲ ಪೂಜೆ ಮಾಡಿ ತಿಂಡಿ ಮಾಡಬೇಕು. ಇಡ್ಲಿ ನೆನೆ ಹಾಕಿದ್ದೆ, ಇಡ್ಲಿ ಮಾಡಿ ಸಾಂಬಾರು ಮಾಡಿ ಚಟ್ನಿ ಮಾಡ್ತೀನಿ. ಹಾಗೆ ಎಲ್ರಿಗೂ ನಂದು ಸ್ನಾನ ಆಯಿತು, ನಮ್ಮ ಮನೆಯವರು ಪಾಪುದು ಸ್ನಾನ ಮಾಡಿಸಿ ಇವತ್ತು ನಮ್ಮ ಪತಿ ದೇವರಿಗೆ ಪಾದ ಪೂಜೆನೂ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಲೆಟ್ಸ್ ಸಿ. ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ಅಂತ ಎದ್ದೊಳೋದು ಸ್ವಲ್ಪ ಲೇಟ್ ಆಯಿತು. ಒಂದು 6:45 7 ಗಂಟೆಗೆ ಎದ್ವಿ. ಬಟ್ ಪಾಪುನೆಲ್ಲ ಆಟ ಆಡಿಸ್ಕೊಂಡು ನಾವು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೆ 8:15. ಸ್ನಾನ ಎಲ್ಲ ಮಾಡಿಕೊಂಡು ಮೊದಲು ಆಚೆ ಎಲ್ಲ ತೊಳ್ಕೊಬಿಡೋಣ ಅಂತೇಳಿ ಆಚೆಗಡೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಒಂದು ಪಾಪುನ ಇಟ್ಕೊಂಡು ಒಬ್ಬರೇ ಸಿಂಗಲ್ ಪೇರೆಂಟ್ ಅಂದರೆ ಅತ್ತೆ ಮಾವ ಅಪ್ಪ ಅಮ್ಮನ ಹೆಲ್ಪ್ ಇಲ್ದೇ ಇದ್ದಾರೆ ಅಂದರೆ ಸ್ವಲ್ಪ ನೀವು ಅವ್ರ ಬಗ್ಗೆ ಏನಾದರೂ ನೆಗೆಟಿವ್ ಮಾತಾಡೋದನ್ನ ಕಡಿಮೆ ಮಾಡಿ. ಯಾಕಂದರೆ ನೀವು ಹೆಲ್ಪ್ಗೆ ಯಾರಾದರೂ ಇರ್ತಾರೆ ನಿಮ್ಮ ಮನೆಗಳಲ್ಲಿ, ನೀವು ಬೇಗ ಎಲ್ಲ ಕೆಲಸನೂ ಮಾಡ್ಕೊಬಿಡ್ತೀರ. ಅಕಸ್ಮಾತ್ ನೀವು ಒಬ್ಬರೇ ಇದ್ದರೆ ಅಂದ್ರೂ ಮಕ್ಳ ಕಾಟ ಇರಲ್ಲ, ಬೇಗ ಕೆಲಸ ಮಾಡ್ಕೊಬಿಟ್ಟಿರ್ತೀರ. ಬಟ್ ಒಂದು ಎಳೆ ಮಗುನ ಕಟ್ಕೊಂಡು ಅವರು ಪಾಪುನ ಸುಧಾರಿಸ್ಕೊಂಡು ಅದಕ್ಕೆ ಟೈಮ್ಗೆ ಏನು ಹಾಲು ಬೇಕಾ ಏನು ಬೇಕೋ ಆದಮೇಲೆ 2 ಅವರ್ಸ್ಗೊಂದ್ಸಲ ನಿದ್ದೆ ಮಾಡುತ್ತೆ. ನಿದ್ದೆ ಮಾಡಿಲ್ಲ ಅಂದರೆ ಆ ಮಗು ತುಂಬ ಚೆಂಡಿ ಹಿಡಿಯುತ್ತೆ. ಅದಕ್ಕೆ ಕರೆಕ್ಟಾಗಿ ನಿದ್ದೆ ಮಾಡಿಸ್ಬೇಕು, ಅದಕ್ಕೆ ಊಟ ಮಾಡಿಸ್ಬೇಕು, ಹಾಲು ಕೊಡಬೇಕು, ಇಷ್ಟೆಲ್ಲ ಕೆಲಸಗಳಿರುತ್ತೆ. ಅದ್ರ ಜೊತೆ ಮನೆ ಕೆಲಸನೂ ಮ್ಯಾನೇಜ್ ಮಾಡಬೇಕಂದ್ರೆ ಸ್ವಲ್ಪ ಏರುಪೇರು ಆಗುತ್ತೆ. ದಿನ ಕೆಲಸ ಮಾಡ್ಕೊಂಡೇ ಇರ್ತೀವಿ, ಆ ಥರ ಎಲ್ಲ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ರೀತಿಲಿರುತ್ತೆ. ಒಂದೊಂದು ದಿನ ಪಾಪು ಚೆನ್ನಾಗಿರ್ತಾನೆ, ಏನೂ ಕಾಟ ಕೊಡಲ್ಲ, ಆರಾಮಾಗಿ ನಾವೆಲ್ಲ ಕೆಲಸ ಮಾಡ್ಕೋಬೋದು ಅಂತೇಳಿ ಒಂದಿನ ಎಲ್ಲ ನೀಟಾಗಿ ಕೆಲಸ ಮಾಡ್ತೀವಿ. ಬಟ್ ಒಂದೊಂದು ದಿನ ಹಂಗಾಗಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಅದನ್ನು ಬಿಟ್ಬಿಟ್ಟು ಅಯ್ಯೋ ನಮ್ಮ ಮನೇಲಿ ಎಲ್ಲ ಹಾಗೆ ಹೋಯ್ತು, ಇವ್ರ ಮನೇಲಿ ಇನ್ನೂ ಏನೂ ಮಾಡಲೇ ಇಲ್ಲ, ಹಾಗೆ ಹೀಗೆ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಯಾರೇ ಆಗಲಿ, ಫ್ಯಾಮಿಲಿನೇ ಆಗಲಿ, ರಿಲೇಷನ್ಸೇ ಆಗಲಿ, ಅಥವಾ ಫ್ರೆಂಡ್ಸ್ಗಳೇ ಆಗಲಿ, ಅಕ್ಕಪಕ್ಕದ ಮನೆಯವರೇ ಆಗಲಿ, ಒಂದು ಸ್ವಲ್ಪ ಗಮನ ಇರಬೇಕು. ಅವ್ರ ಮನೇಲಿ ಒಂದು ಮಗು ಇದೆ, ಅವ್ರು ಯಾವಾಗಾದರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡಿ. ಅವ್ರಿಗೂ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಏನೇ ಬಂದ್ರೂ ಒಬ್ಬ ತಾಯಿಗೆ ತನ್ನ ಮಗು ಫಸ್ಟ್. ಅದಕ್ಕೆ ಏನು ಬೇಕು ಅದರ ಆರೈಕೆ ಅಷ್ಟೇ ಅವಳಿಗೆ ಬೇಕಾಗಿರೋದು. ಮನೆ ಕೆಲಸನ ಇವತ್ತಲ್ಲ ಅಂದರೆ ನಾಳೆ ಮಾಡ್ಕೊಳ್ಳೋಣ, ಬೇಡ ಇನ್ನೊಂದು 5-6 ತಿಂಗಳು ಬಿಟ್ಟರೆ ಒಂದು ಸ್ವಲ್ಪ ದೊಡ್ಡವನಾಗ್ತಾನೆ ಆವಾಗಲೇ ಮಾಡ್ಕೊಳ್ಳೋಣ ಬಿಡಿ. ಬಿಟ್ಟು ಯಾಕೆ ನೀವೇನೇನೋ ನೆಗೆಟಿವ್ ಥಾಟಲ್ಲಿ ಮಾತಾಡ್ತೀರಾ? ಅವ್ರ ಮನೇಲಿ ಇನ್ನೂ ಕೆಲಸ ಆಗಿಲ್ಲ, ಅವ್ರ ಮನೇಲಿ ನಾಷ್ಟ ಸರಿಯಾಗಿ ಮಾಡಲ್ಲ, ಅವ್ರ ಮನೇಲಿ ಊಟ ಸರಿಯಾಗಿ ಮಾಡಲ್ಲ, ಅಡುಗೆ ಸರಿಯಾಗಿ ಮಾಡಲ್ಲ, ಯಾಕೆ ಬೇಕು ನಿಮಗೆ? ನಾನು ಹೋಟ್ಲಲ್ಲೇ ತರಿಸ್ಕೊತಿದ್ರು ನಿಮ್ಗೇನು ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅದನ್ನೆಲ್ಲ ಕಡಿಮೆ ಮಾಡಿ. ನಮ್ಮ ರಿಲೇಷನ್ಸ್, ನಮ್ಮ ಫ್ಯಾಮಿಲಿಯವ್ರಿಗೆ ಏನೂ ಪ್ರಾಬ್ಲಮ್ ಇರಲ್ಲ, ಹೆಂಗೋ ತರಿಸ್ಕೊಂಡು ತಿನ್ನಲಿ ಅಂತ ಇರ್ತಾರೆ. ಏನಕ್ಕೆ ಬೇಕು? ಇಲ್ಲಿದ್ದಾಗ ಸರಿಯಾಗಿ ಊಟ ತಿಂಡಿ ನಾಷ್ಟ ಮಾಡೋಕ್ಕಾಗಲ್ಲ, ಮನೆ ಕೆಲಸ ಮಾಡೋಕ್ಕಾಗಲ್ಲ, ಅದ್ರ ಜೊತೆ ನಮ್ಮ ಪಾಪನ ನೋಡ್ಕೊಳಕ್ಕೆ ಸರಿಯಾಗಾಗಲ್ಲ ಅಂತಲೇ ನಾನು 15 ದಿವ್ಸಕ್ಕೊಂದ್ಸಲ ನಮ್ಮ ಅಜ್ಜಿ ಮನೆಗೆ ಹೋಗೋದು. ಬಿಟ್ಟು ಏನೇನೋ ಮಾತಾಡ್ತೀರಪ್ಪ, ಒಂದಕ್ಕೊಂದು ಸಂಬಂಧನೇ ಇರಲ್ಲ. ನಮ್ಮ ಮನೆ ಕೆಲಸ ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ತೀವಿ, ನಿಮಗೇನು? ನನಗಂತೂ ಒಂದೂ ಅರ್ಥ ಆಗ್ತಾಯಿಲ್ಲ. ಒಂದು ಸ್ವಲ್ಪ ಗಮನ ಕೊಡಿ. ನಮ್ಮ ಜಾಗದಲ್ಲಿ ನಿಮ್ಮ ಮಕ್ಳುಗಳನ್ನೋ ಇಲ್ಲ ನೀವೇ ನಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ನಿಮ್ಗೆ ಯಾವತ್ತೂ ಈ ಥರ ಒಂದು ಮಾತೇ ಆಡಲ್ಲ. ಆಡಬೇಕು ಅಂತಲೂ ನಿಮ್ಗೆ ಅನಿಸಲ್ಲ. ಏನೋ ಮಾಡಿ. ಸೊ ಇವಾಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಬಿಟ್ರೆ ಸ್ವಲ್ಪ ಆರಾಮು. ಅದಕ್ಕೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಷ್ಟೇ ಬೇಗ ಇದೇ ಟೈಮಿಂಗ್ಸ್ಗೆ ನಾನು ಪೂಜೆ ಮಾಡಬೇಕು, ಇಷ್ಟೇ ಟೈಮಿಂಗ್ಸ್ಗೆ ಪೂಜೆ ಮುಗಿಸ್ಬಿಡ್ಬೇಕು ಅಂತ ಎಷ್ಟೇ ದಿನ ಅಂದ್ಕೊಂಡ್ರು ಅದು ಒಂದು ದಿನವೂ ನೆರವೇರಲಿಲ್ಲ. ಇವತ್ತು ಹಂಗೆ 9:45 12 ಗಂಟೆ ಒಳಗಡೆ ಪೂಜೆ ಮಾಡ್ಕೊಬಿಡೋಣ. ಬೆಳಗ್ಗೆ ಮುಹೂರ್ತದಲ್ಲಿ ಮಾಡ್ಕೊಳಕ್ಕಾಗಲ್ಲ. ಸೂಪರ್ ಆಗಿದೆ. ಸಾಂಬಾರು ಮಾಡಿಲ್ವಲ್ಲ? ಇಡ್ಲಿ ಚಟ್ನಿನೂ ಸೂಪರ್ ಸಾಕಾಗೈತೆ. ಇವಾಗ ಕಾಲು ತೊಳಿತೀನಲ್ಲ, ಗಿಫ್ಟ್ ಏನು ಕೊಡಿಸ್ತೀರಾ? ನನಗೆ ಕೆಳಗೆ ತೋರಿಸು ಸ್ವಲ್ಪ. ಅಲ್ಲಿ ಅವನಲ್ಲ ಗಿಫ್ಟ್ ಕೊಟ್ಟಿದ್ದೀನಿ. ಅಲ್ಲ, ನನ್ನ ಬರ್ತಡೇಗೂ ಇವನೇ ಗಿಫ್ಟು, ನಿಮ್ಮ ಬರ್ತಡೇಗೂ ಇವನೇ ಗಿಫ್ಟು, ಆ್ಯನಿವರ್ಸರಿಗೂ ಇವನೇ ಗಿಫ್ಟು, ಎಲ್ಲದಕ್ಕೂ ಇವನೇ ಗಿಫ್ಟ್ ಅಂದರೆ ಏನು ಮಾಡೋದು ವರ್ಷ ಪೂರ್ತಿ? ವರ್ಷ ಏನೇ ಬಂದರೂ ಇವನೇ ಗಿಫ್ಟ್. ಹಾಂ ಈ
ವರ್ಷ ನಿನ್ನ ಬರ್ತಡೇ ಎಲ್ಲ ಏನೇ ಬಂದರೂ ಇವನೇ ಗಿಫ್ಟು ನೀನು. ಹಾಗೆ ನಾನೇನಾದರೂ ಇವತ್ತು ಪೂಜೆ ಇಂಥ ಟೈಮಿಂಗ್ಸ್ಗೆ ಮಾಡ್ಕೊಳ್ಬೇಕು, ಇಲ್ಲ ಇಂಥ ಕೆಲಸ ಇಷ್ಟೊತ್ತು ಒಳಗಡೆ ಆಗಿಬಿಡ್ಬೇಕು ಅಂತ ಅಂದ್ಕೊಂಡ್ರೆ ಅದು ಯಾವತ್ತೂ ಈಡೇರಲ್ಲ. ಇವತ್ತು ಹಂಗೇನೆ 9:45 12 ಗಂಟೆವರೆಗೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದೂ ಆಗಿಲ್ಲ. ಅದು ಹೆಂಗೆ ಟೈಮ್ ಆಗಿಬಿಡುತ್ತೋ ಏನು ಕತೆನೋ ಒಂದು ಗೊತ್ತಾಗಲ್ಲ. ಈ ಹಬ್ಬದ ಟೈಮಲ್ಲಿ ಅಥವಾ ಈ ಥರ ಅಮಾವಾಸ್ಯೆಗಳು ಇಲ್ಲ ಏನಾದರೂ ವರಲಕ್ಷ್ಮಿ ಹಬ್ಬ ಆ ಥರದ ಟೈಮಲ್ಲಿ ಟೌನ್ನ ನೋಡೋದೇ ಒಂದು ಹಬ್ಬ. ಗಿಜಿ 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 ಅಂತ ಇರುತ್ತೆ. ಮತ್ತು ಅಷ್ಟೇ ಎಲ್ಲ ಐಟಮ್ಸ್ದು ರೇಟ್ ಹಾಗೆ ಜಾಸ್ತಿ ಆಗಿಬಿಟ್ಟಿರ್ತದೆ. ಹೂವಿಂದೇ ಆಗಲಿ ಹಣ್ಣಿಂದೇ ಆಗಲಿ, ಇಲ್ಲ ಏನಾದರೂ ಈಗ ಅಮಾವಾಸ್ಯೆ ಅಂತಂದರೆ ಈ ಟೈಮಲ್ಲಿ ಏನು ಸ್ಪೆಷಲ್ ಹೂಗಳು ಅದು ಇದು ಆ ಥರದ್ದಾದರೆ ಹಾಗೆ ರೇಟ್ ಜಾಸ್ತಿ. ನೋಡಿ ಇಷ್ಟೇ ಬರೀ ಹಾಕ್ಕೊಟ್ಟಿದ್ದಾರೆ. ಅದಿಷ್ಟಕ್ಕೆ 50 ರೂಪಾಯಿ. ಹೊಟ್ಟೆ ಎಲ್ಲ ಉರಿಯುತ್ತೆ ಕೊಡ್ಬೇಕಾದ್ರೆ. ಇವಾಗ ಜಸ್ಟ್ ಟೌನಿಂದ ಬಂದ್ವಿ. ಆಯ್ತು. ಸ್ವೀಟ್ ಬಾಕ್ಸ್ ತೊಗೊಂಡು ಒಂದು 1/4 kg ಮಿಕ್ಸ್ ಸ್ವೀಟ್ ತೊಗೊಂಡಿದ್ದೀವಿ. ಮನೇಲಿ ಏನು ಸ್ವೀಟ್ಸ್ ಮಾಡಲ್ಲ, ಯಾಕಂದರೆ ಮಾಡಿದ್ರೆ ಯಾವಾಗಲೂ ವೇಸ್ಟ್ ಆಗುತ್ತೆ. ಇವರು ಮಾಡಿದಾಗ ಒಂದು ಸ್ವಲ್ಪ ಆಸೆಗೆ ಸ್ವಲ್ಪ ತಿನ್ನೋದು. ನಾನಂತೂ ಸ್ವೀಟ್ಸ್ ತಿನ್ನೋದೇ ಇಲ್ಲ, ಅವ್ರಿಗೂ ಅಷ್ಟು ಇಷ್ಟ ಆಗಲ್ಲ. ಏನಾದರೂ ಮಾಡಿದ್ರೆ ಒಂದಿಷ್ಟು ತಿನ್ಬಿಟ್ಟು ಅದಷ್ಟೇ ವೇಸ್ಟ್ ಆಗುತ್ತೆ. ಯಾವಾಗಲೂ ಮಾಡಿದ್ರು ಅಷ್ಟೇ. ಗುಲಾಬ್ ಜಾಮೂನ್ ಮಾಡಿದ್ರೆ ಒಂದು 4-5 ಖಾಲಿ ಆಗಿರುತ್ತೆ, ಮತ್ತೆಲ್ಲ ವೇಸ್ಟ್ ಆಗುತ್ತೆ. ಶಾವಿಗೆ ಏನೋ ಹಾಲ್ಕೀರ್ ಮಾಡಿದ್ರು ಅಷ್ಟೇ, ಒಂದು ಸ್ವಲ್ಪ ತಿನ್ನೋದು ವೇಸ್ಟ್ ಆಗೋದು. ಅದಕ್ಕೆ ಮಿಕ್ಸ್ ಆದರೂ ತಂದರೆ ಅವಾಗವಾಗ ಸ್ವಲ್ಪ ತಿನ್ಕೊಂಡು ಹೆಂಗೋ ಖಾಲಿ ಮಾಡ್ಬೋದು ಅಂತೇಳಿ ಒಂದು 1/4 kg ತೊಗೊಬಂದಿದ್ದೀವಿ ಅಷ್ಟೇ. ಹಾಗೆ ಹೂ ತೊಗೊಂಡು ನಂದು ಲೆನ್ಸ್ದು ಸೊಲ್ಯೂಷನ್ ಖಾಲಿಯಾಗಿತ್ತು. ನಾನು ಯೂಸ್ ಮಾಡೋ ಸೊಲ್ಯೂಷನ್ ರಾಮನಗರದಲ್ಲೇ ಇಲ್ಲ. ಇವರು ಬೆಂಗಳೂರಿಗೆ ಹೋಗಿರ್ತಾರೆ, ಬಟ್ ಅದನ್ನೆಲ್ಲ ತರೋದೇ ಇಲ್ಲ. ಬೆಂಗಳೂರಿಗೆ ಹೋದ್ರೂ ವೇಸ್ಟ್ ನಮ್ಮ ಮನೆಯವ್ರು ಡ್ಯೂಟಿ ಮಾಡೋಕ್ಕೆ. ಅದಿಲ್ಲ ಅಂದರೂ ಏನೂ ಮಾಡೋಕ್ಕಾಗಲ್ಲ. ಇದು ಬೇರೆ ತಂತೀನಿ, ನೋಡ್ಬೇಕು ಅದು ಹೆಂಗಾಗುತ್ತೆ ಅಂತ. ಇದೇನಾದರೂ ಅಡ್ಜಸ್ಟ್ ಆಯಿತು ಅಂದರೆ ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಸಾಹೇಬ್ರು ಬೆಂಗಳೂರಿಗೆ ಹೋದಾಗ ನಾಳೆ ಡ್ಯೂಟಿಗೆ ಹೋಗ್ತಾರೆ. ನಾಳೆ ಹೋಗ್ತೀರಾ, ಇವತ್ತು ನೈಟ್ ಹೋಗ್ತೀರಾ? ನಾಳೆ ಮಾರ್ನಿಂಗ್ ಬೆಳಗಿನ ಜಾವ ಅವ್ರು ಹೋಗ್ತಾರೆ. ಮತ್ತು ಭಾನುವಾರ ಪಾಪಗೆ ಮುಡಿ ಕೊಡಬೇಕು, ಆವಾಗ ತಗೊಬರ್ತಾರೆ. ಏನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ, ಅಡ್ಜಸ್ಟ್ ಆದರೆ ಪರವಾಗಿಲ್ಲ. ಬಟ್ ಅದು ಲೆನ್ಸ್ದು ಇಲ್ಲಿ ಲೋಕಲಲ್ಲಿ ಎಲ್ಲೂ ಸಿಗಲ್ಲ. ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಲ್ಲೂ ಸಿಗಲ್ಲ, ಹುಡುಕ್ಬೇಕು. ನಾವವತ್ತು ಅದು ಏನಂದ್ರೆ ದೊಡ್ಡದು ಸ್ವಲ್ಪ ಸರ್ಜರಿ ಎಲ್ಲ ಆಗಿ ಲೆನ್ಸ್ ಎಲ್ಲ ತಗೊಂಡ್ ಬಂದ್ಮೇಲೆ ರಾಮನಗರದಲ್ಲಿ ಸಿಗುತ್ತೆ ಅಂತ ಅನ್ಕೊಂಡ್ ಬಂದ್ವಿ. ರಾಮನಗರದಲ್ಲಿ ಒಂದು ಅಂಗಡಿಲೂ ಸಿಕ್ಕಿಲ್ಲ. ಮತ್ತೆ ಬೆಂಗಳೂರಿಗೆ ಹೋಗಿ, ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೂ 5 ಕಿಲೋಮೀಟರ್ ಗಂಟ ನಡೆದು ಹುಡುಕಾಡಿ ಒಂದ್ ಕಡೆಗೇನೆ 5 ಕಿಲೋಮೀಟರ್. ಎಲ್ಲೆಲ್ಲಿ ಸಿಗುತ್ತೆ ಲೆನ್ಸ್ ಅಂಗಡಿ ಮತ್ತೆ ಕನ್ನಡಕದ ಅಂಗಡಿ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಕೇಳೋದು, ಅಲ್ಲೆಲ್ಲ ಇಲ್ಲ ಅಂತ ಹೇಳೋದು. ಲಾಸ್ಟ್ ಒಂದ್ ಯಾವ್ದೋ ಬ್ರ್ಯಾಂಡ್ ದೊಡ್ಡ ಅಂಗಡಿ ಕನ್ನಡಕದ ಅಂಗಡಿ ಇತ್ತು, ಅಲ್ಲಿ ಹೋಗಿ ಸಿಕ್ಕಿದ್ದು. ಬಟ್ ಅದನ್ನ ಡಾಕ್ಟರ್ ಹೇಳಿದ್ ಸಿಕ್ಕಿಲ್ಲ. ಬಟ್ ಪರವಾಗಿಲ್ಲ, ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ನಾವು ಡಾಕ್ಟರ್ ಕಳ್ಸಿ ಕೇಳಿದಾಗ ಸರಿ ಹೋಗ್ಲಿ, ಸಿಕ್ಲಿಲ್ಲ ಅಂತ ಇದ್ದೀರಾ, ಇದನ್ನೇ ತಗೊಳ್ಳಿ ಅಂತ. ಪರವಾಗಿಲ್ಲ, ಚೆನ್ನಾಗಿದ್ದಾಯ್ತು. ಏನೋ ಡಿಸ್ಟರ್ಬೆನ್ಸ್ ಅಂತ ಏನಾಗಲಿಲ್ಲ, ಚೆನ್ನಾಗಿತ್ತು. ನೋಡೋಣ, ಇದೊಂದು ತಂದಿದ್ದೀನಿ. ಇದೇನಾದರೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ಏನು ಮಾಡ್ತಿದ್ಯಾ ನೀನು? ಹಾಂ, ಮಲ್ಕೊಳ್ಳಲ್ವಾ? ಇವತ್ತು ಹಾಕಿ ನೋಡ್ತೀನಿ. ಏನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇವ್ರು ಹೋದಾಗ ಅಲ್ಲೇ ತರಿಸ್ಕೊಳ್ಳೋದಷ್ಟೇ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಲೆನ್ಸು ಅಂತ ಹೇಳ್ತಾ ಇದೀವಿ ಅಷ್ಟೇ, ಬಟ್ ಹಾಕೊಳ್ಳೋದಂತೂ ಹೆವಿ ಸಿಕ್ಕಾಪಟ್ಟೆ ಕಷ್ಟ. ಅದು ಹಾಕೊಳ್ಳೋದು ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ ಹೆಂಗೆ ಅಂತ ನೋಡಿ. ರೆಸ್ಟ್ ಮಾಡಿಬಿಟ್ಟು ಎದ್ದು ಮತ್ತೆ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ ಸರ್? ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ, ಅದಾದ್ಮೇಲೆ ಲಾಸ್ಟು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ. ಅದಾದಮೇಲೆ ಗೊತ್ತೇ ಅಲ್ಲ, ನಮ್ಮ ಪಾನಿಪುರಿ ಆಂಟಿ ಅಂಗಡಿ ಹತ್ರ ಹೋಗಿ ಪಾನಿಪುರಿ ತಿನ್ಕೊಂಡು ಮಸ್ತಾಗಿ ಬರೋಣ ಅಷ್ಟೇ. ಲೈಫಲ್ಲಿ ಖುಷಿ. ನಾನಿಲ್ಲಿ ಸಾಯಿಬಾಬಾ ಟೆಂಪಲ್ ಒಂದ್ಸಲಿನೂ ನೋಡಲಿಲ್ಲ. ನಮ್ಮ ಮದುವೆ ಆಗಿ 3 ವರ್ಷ ಆಗೋಯ್ತು, ಒಂದಿನಕ್ಕೂ ಕರ್ಕೊಂಡು ಹೋಗಿಲ್ಲ. ನಾನೇ ಹೋಗ್ಲೂ ಇಲ್ಲ. ಸೊ ಇವತ್ತು ನೋಡೋಣ, ಕರ್ಕೊಂಡು ಹೋಗ್ತೀನಿ ಅಂದವ್ರೆ. ನೋಡಬೇಕು ಕರ್ಕೊಂಡು ಹೋಗ್ತಾರಾ ಇಲ್ಲ ಏನು ಮಾಡ್ತಾರೆ ಅಂತ. ಮತ್ತು ಮಲ್ಕೊಳ್ಳೋಣ ಪೃಥ್ವಿ, ಮಲ್ಕೊಳ್ಳೋಣ. ಇಲ್ಲೇ ಮಗನೇ ಮಲ್ಕೊಳ್ಳೋಣ ಬೇಡ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೊಂದು 3 ಗಂಟೆಗೆ ಎದ್ದು ಊಟ ಏನಾದ್ರು ತಿನ್ಬೇಕು ಅನ್ನಿಸ್ತೈತಾ? ಊಟ ಏನು ತಿನ್ಬೇಕು ಅನ್ನಿಸ್ತಾ ಇಲ್ಲ, ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತೈತೆ.
ನೈಟ್ ಇವನು ನಿದ್ದೆ ಕೊಟ್ಟಿಲ್ಲ, ಏನು ವಯ್ಯ 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 ಅಂದ್ಕೊಂಡು. ಸೊ ಇವಾಗ ಮಲ್ಕೊಂಡ್ಬಿಟ್ಟು ಎದ್ದು ಮತ್ತೆ ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಹೋಗ್ಬೇಕು ಪೂಜೆ ಸ್ಟಾರ್ಟ್ ಮಾಡ್ತೀವಿ, ಆಗ ವಿಡಿಯೋ ಮಾಡ್ತೀವಿ. ಅಲ್ಲಿ ಗಂಟೆ ಹೋದ ವರ್ಷ ಹೊಟ್ಟೆ ಒಳಗಡೆ ಇತ್ತ. 3ನೇ ವರ್ಷ ಕಾಲು ತೊಳಿತಾ ಇರೋದು. ಎತ್ತು ಇದೆಲ್ಲ ಮಾಡ್ಬಿಟ್ಟ ಎಷ್ಟು ಕಲೀಜ್ ಆಗದೆ. ಇಡಿ ಎತ್ತು ಕಾಯ. ಏನೇನು ಮಗ ಬಂತು. ಏನು ಪೃಥು, ನಿನಗೂ ಪೂಜೆ ಮಾಡ್ಲಾ? ಅಷ್ಟೇ ಕುಂಕುಮ ಫಸ್ಟ್ ಕುಂಕುಮ ಎತ್ಕೋಬೇಕಾ? ಸಾರಿ, ಕೈಯಲ್ಲಿ ಎತ್ಕೊಂಬನೆ, ಕೈಯಲ್ಲಿ ಬಂದೇ ಇಲ್ವಲ್ಲ. ಹಣೆಗೆ ಇಕ್ಕ ಫಸ್ಟು ಕುಂಕುಮ ಎಲ್ಲಿ ಕರು ಬಟ್ ಇಲ್ಲಿಕ್ಕು. ತಾಲಿಗೆ ಮಗನೇ ಹತ್ರ ಕೈ ಮುಂದಕ್ಕೆ ಕಟ್ಟು ಫಸ್ಟು ಚೂರು. ಹಾಂ ಇದು ಇಲ್ಲಿ ಅಂಟಿಸು ಸ್ವಲ್ಪ ಎತ್ಕೊ. ಎತ್ಕೊ ಇಲ್ಲ ಹಾಂ ಎಂಟ್ಲಿಲ್ಲ ಇರಂಟ್ಲಿಲ್ಲ ಸ್ವಲ್ಪ ಪರವಾಗಿಲ್ಲ ಅದಂತಾರೆ. ಜಾಸ್ತಿ ಎತ್ಕೊಂಡು ಅನ್ಸಗಂಡ ಹೊಸಿ. ಇದು ಮೊಬೈಲ್ ಹಿಂಗೆ ಒಂದು ಕೈಲಿ ಹಂಗೆ ಹಿಡ್ಕೊ. ಅಯ್ಯೋ ಲೇ ನಾನು ಮಕ್ಕಳೇ ತಿಂತಾನ್ ಬಿಡು ಅಲ್ಲಿ ನೋಡಲ್ಲಿ ಕಿತ್ಬಿಟ್ಟ. ಚೆನ್ನಾಗಿದ್ದ. ಇನ್ನು ಪೂಜೆನೇ ಆಗ್ಲಿಲ್ಲ, ಆಗ್ಲೇ ಕಿತ್ತಾಕ್ಬಿಟ್ಟಲ್ಲ ಮಗ್ನೆ. ಕೊಡು.
ಹಿಡ್ಕ. ಆಫ್ ಮಾಡು. ಸೈಡ್ ಬಾ ಮಗ್ನೆ. ಅಷ್ಟೇನಾ? ಕರುಪರದ್ದು ಆಯ್ತಾ? ಇಲ್ಲ, ಇಲ್ಲಿ ಇಟ್ಬಿಟ್ಟು ಹಸ್ಲಾ? ಇಟ್ಬಿಡು, ಹಸ್ಬಿಡು. ಆಫ್ ಆಫ್ ಮಾಡ್ದ? ಹಾಕ್ಲಾ? ಆನ್ ಮಾಡು. ಆನ್ ಮಾಡಿದ್ದೀನಿ. ಫೈನಲಿ ಪೂಜೆ ಎಲ್ಲ ಮುಗೀತು. ದೇವಸ್ಥಾನಕ್ಕೆ ಕರ್ಕೊ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಆಮೇಲೆ ಸಿಗ್ತೀನಿ. ದೇವಸ್ಥಾನದಲ್ಲಿ ಸಿಗ್ತೀನಿ. ಯಾವ ದೇವಸ್ಥಾನಕ್ಕೆ ಹೋಗೋಣ ರೀ? ಯಾವುದೊಂದು ರೀಗಿ ಅವೆಲ್ಲ ಕರೀತಾ ಇರಲಿಲ್ಲ. ಅವ್ರಿಗೆ ರೀ ಅಂತ ಕರೀತಾ ಇರೋದಕ್ಕೆ ಆಶ್ಚರ್ಯ ಪಡ್ತಾವ್ರೆ ಜಾಸ್ತಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಆಮೇಲೆ ಸಿಗೋಣ. ಬಾಯ್. ಇವತ್ತು ಯಾಕೋ ನಮ್ಮ ಟೈಮೇ ಸರಿ ಇಲ್ಲ. ಬೆಳಗ್ಗೆಯಿಂದ ಸೆಲ್ಲಲ್ಲಿ ಡೀಸೆಲ್ ಹಾಕ್ಸೋಕ್ಕೆ ಬಂದ್ವಿ. ಅವರು ಯಾರೋ ಪಾಪ ಹೊಸಬ್ರು ಡೀಸೆಲ್ ಹಾಕೋಕೆ ಹೋಗಿ ಪೆಟ್ರೋಲ್ ಹಾಕ್ಬಿಟ್ಟಿದ್ದಾರೆ. ಪಾಪ ಏನೋ ಒಂದೆರಡು ನಿಮಿಷದ ಎಡವಟ್ಟು ಕೆಲಸಕ್ಕೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಕೆಲಸ. ಡೀಸೆಲು ಒಂದೊಂದಲ್ಲ ನಮ್ಮದು. ಹಾಗೆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಪಾನಿಪುರಿ ತಿನ್ನೋಕೆ ಬಂದ್ವಿ. ನಮ್ಮ ರೆಗ್ಯುಲರ್ ಪ್ಲೇಸ್ ಇದು. ತುಂಬ ಸಕ್ಕತ್ತಾಗಿ ಮಾಡ್ತಾರೆ. ನಾನಂತೂ ಅಲ್ಲಿ ಮಸಾಲೆ ಪಾನಿಪುರಿಗಿಂತ ಪಾನಿ ಕುಡಿಯೋದಕ್ಕೆ ಜಾಸ್ತಿ ಹೋಗೋದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಾನು ಕನ್ಸೀವ್ ಇದ್ದಾಗಿಂದನೂ ಅಲ್ಲೇ ನಾನು ಜಾಸ್ತಿ ಇದು ಮಾಡೋದು. ಅಷ್ಟು ಇಷ್ಟ ನನಗೆ. ಏನೋ ಒಂಥರ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಈಗ ಜಸ್ಟು ದೇವಸ್ಥಾನದಿಂದ ಮನೆಗೆ ಬಂದ್ವಿ. ಎಷ್ಟು ನಾವು ಹೋಗಿದ್ದು 5:15. ಈಗ ಟೈಮ್ ಬಂದು 8:30. ಇಷ್ಟೊತ್ತವರೆಗೂ ಬರಬೇಕಾಯ್ತು. ಆ್ಯಂಡ್ ಏನಾದರೂ ಹೊಟ್ಟೆಗೆ ಏನಾದ್ರು ತಿಂದ್ಬಿಟ್ಟು ಮಸಾಲೆ ತಿಂದಿದ್ದೀವಿ. ಅದ್ರ ಜೊತೆ ಚುರುಮುರಿ ತೊಗೊಂಡು ಬಂದ್ವಿ. ಇದನ್ನು ತಿಂದ್ಬಿಟ್ಟು ದೋಸೆ ಏನಾದರೂ ಹಾಕ್ಕೊಂಡು ತಿನ್ನೋದು. ಇಲ್ಲಾಂದರೆ ಪಲಾವ್ ಮಾಡಿದ್ರೆ ನಮ್ಮ ಮನೆಯವ್ರು ಪಲಾವ್ ಮಾಡ್ತಾರೆ. ಪಲಾವ್ ತಿಂದ್ಕೊಂಡು ತಾಚಿ ನನ್ನ ಮಗ ಮಲ್ಕೊಬಿಟ್ಟಿತ್ತು. ಮನೆಗೆ ಬಂದೆದ್ದ ಅವ್ನಿಗೆ ಹಾಲು ಕೊಟ್ಟಿದ್ದೀವಿ. ಇವತ್ತಂತೂ ನನ್ನ ಗಂಡ ಡ್ರೈವರ್ ಆದಮೇಲೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಸೆಲ್ಲಲ್ಲಿ ಡೀಸೆಲ್ ಹಾಕ್ಸೋದಕ್ಕೆ ಹೋದ್ವಿ. ಬಟ್ ಪಾಪ ಅವರು ಹೊಸಬ್ರು ಯಾರೋ ಅಂತೆ ಡೀಸೆಲ್ ಹಾಕೋಕೆ ಹೋಗಿ ಪೆಟ್ರೋಲ್ ಹಾಕ್ಬಿಟ್ಟಿರು.
ಮತ್ತು ಅದನ್ನೆಲ್ಲ ತೆಗೆದು ಏನೇನೋ ಪ್ರೋಸೆಸ್ ತುಂಬ ದೊಡ್ಡದು. ನಾವು ಇವತ್ತು ಪೆಟ್ರೋಲ್ ಬಂಕಲ್ಲೇ ಏನಿಲ್ಲ ಅಂದರೆ 2 ಅವರ್ 3 ಅವರ್ ಕಳೆದ್ಬಿಟ್ವಿ. ಅದಕ್ಕೆ ಲೇಟ್ ಆಗಿತ್ತಿಲ್ಲ ಅಂದರೆ ಬೇಗ ಬರ್ಬೋದಿತ್ತು. ಅಮಾವಾಸ್ಯೆ ಸ್ವಲ್ಪ ಬೇಗ ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. 8:30 ಆಗ್ಬಿಟ್ಟಿದೆ. ಊಟ ಮಾಡೋಕ್ಕೂ ಮನಸ್ಸಿಲ್ಲ. ಏನು ಫುಲ್ ಬೆಳಗ್ಗೆಯಿಂದ ಟಯರ್ಡು. ಏನು ತಿನ್ನಬೇಕೋ ಬೇಡೋ ಅಂತ ಅನ್ನಿಸ್ತದೆ. ನನಗೇನೋ ಹೊಟ್ಟೆ ಹಸ್ತಾ ಇಲ್ಲ, ಬಟ್ ನಮ್ಮ ಮನೆಯವ್ರಿಗೆ ನೋಡಬೇಕು. ಕಣ್ಣು ಉಬ್ಬಾರ್ಸೋದಲ್ಲ, ಊಟ ಬೇಕಾ? ಮ್ಯಾಗಿ ಇದೆಯಲ್ಲ, ಮ್ಯಾಗಿ ಮಾಡ್ಕೊಬಿಡಿ. ಊಟ ಬೇಕೇ ಬೇಕು. ನೀವೇ ಮಾಡಿಬಿಡಿ, ಪಲಾವ್ ಮಾಡ್ತೀನಿ ಅಂದ್ರೆ. ಹಾಂ, ನಮ್ಮ ಮನೆಯವ್ರು ಪಲಾವ್ ಮಾಡ್ತಾರೆ. ಪಲಾವ್ ರೆಸಿಪಿ ತೋರಿಸ್ತೀನಿ, ಅದಕ್ಕೋಸ್ಕರನಾದ್ರು ಅವ್ರು ಮಾಡ್ತಾರೆ. ಇಲ್ಲ ದೋಸೆ ಮಾಡ್ತಾಳೆ ನನಗೆ, ಸೂಪರ್ ಆಗಿರ್ತದೆ ದೋಸೆ. ಬೆಳಿಗ್ಗೆ ಮಧ್ಯಾಹ್ನ 2 ಟೈಮು ಇಡ್ಲಿ ತಿಂತೀನಿ, ಮತ್ತೆ ಇವಾಗ ದೋಸೆನಾ ತೋರಿಸಿ ಕಡೆ. ದೋಸೆ ಮಾತ್ರ ಸೂಪರ್, ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾರೆ. ಎಲ್ಲ ಡೌಗಳು, ಯಾಕಂದ್ರೆ ಮಾಡ್ಲಿ ಅಂತ ಅಷ್ಟೇ, ಎಲ್ಲ ಬರೀ ಡೌಗಳು. ಸರಿ, ನೋಡೋಣ ಏನು ಮಾಡಬೇಕು ಅಂತ ನೋಡ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಮಾಡ್ತೀವಿ. ಸೊ ನಮ್ಮ ಯಜಮಾನ್ರಿಗೆ ಡ್ಯೂಟಿ ಬೀಳ್ತು, ಅವರು ಡ್ಯೂಟಿಗೆ ಹೋದ್ರು. ನಾವು ಪಾಪು ನಿದ್ದೆ ಬಂದಿದೆ ಅವನಿಗೆ, ಅವನ್ನ ಮಲಗಿಸ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್ ಮಾಡಿಬಿಡು ಮಗನೆ. ಬಾಯ್ 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 ಬಾಯ್. ಥ್ಯಾಂಕ್ ಯು.